ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ಈ ವ್ಲಾಗ್ ಬಂದು ಮದುವೆದ ಕಂಟಿನ್ಯೂಷನ್ ವ್ಲಾಗ್ ಆಗಿರ್ತದೆ. ಸಂಜೆವರೆಗೂ ವ್ಲಾಗ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರು ನೋಡಿಲ್ಲ ಅಂದ್ರೆ ಒಂದು ಸರಿ ನೋಡ್ರಿ. ಇದು ಸಂಜೆ ಮುಂದೆ ನೋಡ್ರಿ ಎದುರು ಭೇಟಿ ಸ್ಟಾರ್ಟ್ ಆಗೋದಿತ್ತು. ಅವಾಗಿನ ವ್ಲಾಗ್ ಇದು. ನಾವು ರೆಡಿಯಾಗಿ ಮನೆಯಿಂದ ಗುಡಿಗೆ ಹೊಂಟಿದ್ದೀವಿ. ಎಲ್ಲರೂ ಗುಡಿಗೆನ ಮದುಮಗಳು ಬರಾಕತ್ತಿದ್ಲು, ಅದಕ್ಕೋಸ್ಕರ ಎಲ್ಲರೂ ರೆಡಿಯಾಗಿ ಇವಾಗ ನಾವು ಮನೆಯಿಂದ ಹೊಂಟೇವು ನೋಡ್ರಿ. ಚಲಿ ಕೇಳಿ ಒಂದು ಉತ್ತರ ಕರ್ನಾಟಕದ ಒಂದು ಕನ್ನಡ ಚಿತ್ರಗೀತೆ ಅಶ್ವಮೇಧ. ಗುಡಿಯಿಂದ ಮೆರವಣಿಗೆ ಮುಗಿಸ್ಕೊಂಡು ಮನೆಗೆ ಬರೋ ತನಕ ಒಂದು 12 ಗಂಟೆ 12:30 ಆಗಿತ್ತು ನೋಡ್ರಿ. ಭಾಳ ಅಂದ್ರೆ ಭಾಳ ಲೇಟ್ ಆಗಿಬಿಟ್ಟಿತ್ತು. ಊರಾನ ಮಂದಿ ಅಂತೂ ಎಲ್ಲ ಹೋಗಿ ಮನ್ಯಾಗ ಮಲ್ಕೊಂಡ್ಬಿಟ್ಟಿದ್ರು. ನಾವು ಹುಡುಗಿ ಕಡೆಯವರು ಅಷ್ಟು ಎಚ್ಚರಿದ್ದು ನೋಡ್ರಿ. ನಮಗೂ ಸಿಕ್ಕಾಪಟ್ಟೆ ನಿದ್ದೆ ಬರಾಕತ್ತಿತ್ತು. ಆದ್ರೂ ಈಗ ಬಸ್ಟ್ಗಿ ಮಾಡಬೇಕಿತ್ತು, ಅದಕ್ಕೋಸ್ಕರ ನಾವು ಕೂತ್ಕೊಂಡಿದ್ದೀವಿ. ಜಾಸ್ತಿ ಜನ ಏನಿರಲಿಲ್ಲ, ಯಾಕಂದ್ರೆ ಲೇಟ್ ಆಗಿರೋದ್ರಿಂದ ಜನ ಯಾರೂ ಅಷ್ಟು ಉಳ್ಕೊಳ್ಳಿಲ್ಲ. ನಾವು ಅಷ್ಟು ಇದು ಪ್ರೋಗ್ರಾಮ್ ಮಾಡಿ ಮುಗಿಸಿದ್ದೀವಿ ನೋಡ್ರಿ. ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬರಾಕತ್ತಿತ್ತು, ಹಾಗಾಗಿ ಯಾವುದೇ ಥರ ವೀಡಿಯೋಸ್ನ ನಾನು ನೀಟಾಗಿ ಮಾಡ್ಕೊಳ್ಳಿಲ್ಲ.
ಮೆರವಣಿಗೆನ ಗುಡಿಯಿಂದ ಮನೆಗೆ ಬರೋಕೆ ಒಂದು 2 to 3 hours ತೊಗೊಂತು ನೋಡ್ರಿ. ಅದಕ್ಕೋಸ್ಕರ ನಮಗೂ ಅಲ್ಲಿಂದ ಆ ಬಾರಿಸೋದು ಆ ಸೌಂಡ್ ಅದಕ್ಕೆ ತಲೆನೂ ಬಂದಂಗೆ ಆಗಿಬಿಟ್ಟಿತ್ತು. ಸರಿಯಾಗಿ ವೀಡಿಯೋಸ್ ಯಾವುದೂ ಮಾಡ್ಕೊಳ್ಳಿಲ್ಲ. ಮತ್ತು ನಾನಂತೂ ಎಷ್ಟು ಚಂದ ರೆಡಿಯಾಗಿದ್ನಿ, ನಮ್ಮ ತಂಗಿ ನಾನು ಆಮೇಲೆ ನಮ್ಮ ತಮ್ಮನ ಹೆಂಡತಿ 3 ಮಂದಿ ಒಂದೇ ಥರ ಡ್ರೆಸ್ ಹಾಕ್ಕೊಂಡಿದ್ದೀವಿ. ಆದ್ರೆ ಅದು ಯಾವುದು ನಾನು ವೀಡಿಯೋಸ ಮಾಡ್ಕೊಂಡಿಲ್ಲ ನೋಡ್ರಿ. ಇವಾಗ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಬೇಕಾದ್ರೆ ಅನ್ನಿಸ್ತು, ಅಯ್ಯೋ ಎಷ್ಟು ಚಂದ ರೆಡಿಯಾಗಿದ್ದೀವಿ ಆದರೆ ಸರಿಯಾಗಿ ವೀಡಿಯೋನ ಮಾಡ್ಕೊಂಡಿಲ್ಲಲ್ಲ ಅಂಥೇಳಿ. ಆ ಗದ್ದಲೊಳಗೆ ಸರಿಯಾಗಿ ನಮ್ಗೆ ವೀಡಿಯೋಸ ಮಾಡ್ಕೊಳಕ್ಕಾಗಲಿಲ್ಲ. ನಾನು ಅಂದ್ಕೊಂಡಿದ್ನಿ ಎಲ್ಲಾದರೂ ಒಂದು ಕ್ಲಿಪ್ಪಿಂಗ್ ತೊಗೊಂಡಿರ್ತೇನೇನೋ ಅಂಥೇಳಿ, ಆದರೆ ನಾನು ಯಾವುದೇ ಥರ ವೀಡಿಯೋಸ ಮಾಡ್ಕೊಂಡಿಲ್ಲ ನೋಡ್ರಿ. ರಾತ್ರಿ ಇದೆಲ್ಲ ಮುಗಿಸಿ ನಾವು ಮನೆಗೆ ಹೋಗಿ ಮಲಗಬೇಕಾದ್ರೆ 2 ಗಂಟೆ ಆಯಿತು. ಬೆಳಗ್ಗೆ ಮತ್ತು ನಾವು 6 ಗಂಟೆಗಂದ್ರೆ ಹೇಳ್ಬೇಕಿತ್ತು, ಯಾಕಂದ್ರೆ 8 ಗಂಟೆಗಂದ್ರೆ ಅಕ್ಕಿ ಕಾಳು ಒಗಿಬೇಕಂತೇಳಿ ಸ್ವಾಮಿಗಳು ಹೇಳಿದರು. ಬೇಗ ಮಲ್ಕೊಂಡ್ರೆ ಬೇಗ ಹೇಳ್ತಿದ್ದೀವಿ, ಆದ್ರೆ ನಾವು ಮಲಗೋದು ಅವತ್ತು 2 ಗಂಟೆ ಆಗಿಬಿಡ್ತು ನೋಡ್ರಿ. ಸ್ಟೇಜ್ ಮೇಲೆ ಹೋಗಿ ಒಂದು ಫೋಟೋ ಸಹಿತ ನಾವು ತೆಗೆಸ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಅಷ್ಟು ನಿದ್ದೆ ಬರಾಕತ್ತಿತ್ತು. ನಮ್ಮ ದೊಡ್ಡವಂತಿ ಸೈಡ್ ಒಳಗೆ ಮಲ್ಕೊಂಡು ಬಿಟ್ಟಿದ್ಲು ನೋಡ್ರಿ. ಆಕೆ ವೀಡಿಯೋಸ್ ಮಾಡ್ಕೊಳ್ಳಿಲ್ಲನ, ಬರೀ ಫೋಟೋ ಅಷ್ಟೇ ತಗೊಂಡಿದ್ನಿ. ಇವಾಗ ಇದು ಶಾಸ್ತ್ರ ಮುಗೀತು ನೋಡ್ರಿ. ಫಸ್ಟಿಗೆ ಇದು ಶಾಸ್ತ್ರ ಮುಗೀತು. ನಮ್ಮ ದೊಡ್ಡವ ಮತ್ತು ನಮ್ಮ ಸಣ್ಣವ ಇಬ್ಬರು ಹೋಗಿ ಮಾಡಿರು. ಇನ್ನೇನು ನಮ್ಮ ಅದು ಯಾರು ಹೋಗಲಿಲ್ಲ ಮೇಲೆ. ಮತ್ತು ಬೆಳಿಗ್ಗೆ ನಾವು ಒಂದು 7 ಗಂಟೆ ಹಂಗೆ ಎದ್ದು ಬಂದಿವಾಗ ಅರಿಶಿನ ಶಾಸ್ತ್ರಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೇವೆ ನೋಡ್ರಿ. ಇನ್ನು ಅರಿಶಿನ ಶಾಸ್ತ್ರ ಶುರುವಾಗ್ತತಿ. ಬರ್ತಾರ ಬಿಡ್ರಿ ಅವ್ರು. ನೀವು ಇದನ್ನ ಮಾಡ್ರಿ ಹತ್ರ ಫೋಟೋ ಬಂದಾಗ ನಮ್ಮ ಊರಾಗಿ ಅಲ್ಲೇ ಸಾಮ್ಗಳಂತ ಮುಂದದ ಅಲ್ಲೇ ಅಲ್ಲೇ ಅನುಕೂಲ ಮಾಡ್ಕೊಂಬಿಡ ನೋಡ್ರಿ ನೀವು ಅಲ್ಲಿದ್ದಾರೆ ಈ ಕಡೆ ಬಿಡಿ ನನ್ನ ಮಗ ಸಾಂದ್ ಬಿಡು ಮತ್ತವ್ರ
ಗೆಳೆಯ ನೀವು ಅದೇ ಅತ್ತಿಗಳು ಮುಂದೆ ಬಂದು ಕುಂತೀರಿ ಮುಗಿತು ಈಗ ಬರ್ತಾರ ಕಲಿಯ ನೋಡಂತೆ ಅವಾಗ ಅವ್ರು ಕೂದ್ಲಕ್ಕ ಆಟ ಹೋಗ ಗೆಳೆಯಗಳು ಸಾಕಾಡು ಮುಂದಾರ ಈಗ ನಿದ್ದೆ ಮಾಡತಾರ ಅವ್ರ ಮತ್ತ ರಾತ್ರಿ ಎಲ್ಲ ಜಿಗದಾಡ್ರಿ ಹಂಗ ನೋಡಿದಿಲ್ಲ ಒಟ್ಟ ಕಲಸಲ್ ಬಿಡುಗ ಮಂದಿ ಬಾಳಕತೆ ಮಂದಿಗೆ ಗಿಡ ಹಾಕಲ್ಲ ಈಟ್ ಕಲ್ಸಿದ್ರೆ ಏನು ಮಾಡ್ತೀವಿ ಅವ್ರಿಗೆ ಹಾಕಲ್ಲ ಇಲ್ಲಿ ಆಟ ಇದಾದಂತ ಹಚ್ಚ ಹಚ್ಚ ಶಿಸ್ತ ಹಚ್ಚ ಅದು ಹತ್ತೇ ಇಲ್ಲ ಅವಂಗ ಇಲ್ಲ ಹಾಂ ರೀ ಎಲ್ಲ ಅಷ್ಟೇ ರೀ ಅಕ್ಕ ಅಕ್ಕ ಇಲ್ಲ ನೋಡ್ರಿ ಅಪ್ಪ ಇಲ್ಲ ನೋಡು ಸಾನು ಸಾನು ಏ ಸಾನು ಏ ಎಲ್ಲಂದ್ ಹೊಡಿಯನ್ ಬಾಯ್ನ ಇಲ್ಲಿ ಅದ್ರಾಗ ಇಡ ಅಯ್ಯೋ ಹಂಗದು ಇಲ್ರಿ ಬಾ ಇಲ್ರಿ
ಹಲೋ 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 ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶುಭಮುಹೂರ್ತ ಸಾವಧಾನಃ ಶುಭಲಗ್ನೆ ಸಾವಧಾನಃ ಪಾರ್ವತಿ ಪರಮೇಶ್ವರ ಸಾವಧಾನಃ ಪಂಚಾನನ ತನುದ್ಭೂತಾನ್ ಪಂಚಾಕ್ಷರಮನುಪಮಾಂ ಪಂಚಸೂತ್ರಕೃತೋ ವಂದೇ ಪಂಚಾಚಾರ್ಯಂ ಜಗದ್ಗುರುಂ ವಿಶ್ವೇಶಲಿಂಗಸಂಭೂತಂ ವಿಶ್ವವಿದ್ಯಾವಿಬೋಧಕಂ ವಿಶ್ವವಂದ್ಯಂ ಸದಾ ವಂದೇ ವಿಶ್ವಾರಾಧ್ಯಂ ಜಗದ್ಗುರುಂ ಶುಭಮುಹೂರ್ತೆ ಸಾವಧಾನಃ ಶುಭಲಗ್ನೆ ಸಾವಧಾನಃ ಪಾರ್ವತಿ ಪರಮೇಶ್ವರ ಸಾವಧಾನಃ ಸದಿಯೋ ಜಾತಮುಖಾದವಾಪ್ಯ ಜನನಂ ಯಕ್ವಲ್ಲೆ ಪಾಕಿಪುರಂ ಸೋಮೇಶಾಭಿಧಲಿಂಗಂ ಸಮದ್ವಾನ್ ಮುಚ್ಚೇರ್ವಂ ಪೀಠಂ ಶ್ರೀಕದಳಿಪುರಂ ಸಾವಧಾನಂ ತದೇವ ಲಗ್ನಂ ಜೋನಂ ತದೇವಾನ್ ತಾರಾಬಲಂ ಚಂದ್ರಬಲಂ ತದೇವಾನ್ ವಿದ್ಯಾಬಲಂ ದೇವಬಲಂ ತದೇವಾನ್ ಗೌರೀಪತೆ ಮಹಾದೇವ್ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸಾಮ್ರಾಜ್ ಕಿ ಜೈ ಶ್ರೀ ಗುರುನಾಥಾರೂಢ ಸಾಮ್ರಾಜ್ ಕಿ ಜೈ ಶ್ರೀ ನಾಗಭೂಷಣ ಶಿವೇಶ್ವರ ಮಹಾರಾಜ್ ಕಿ ಒಳಗಿನ ಅಕ್ಕಿ ಕಾಳು ಬಿದ್ಮೇಲೆ ನಾವೆಲ್ಲ ಮನೆಗೆ ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಬರ್ಗೋಡ್ಕನ ಇಲ್ಲೂ ನೋಡ್ರೆ ಮದುಮಕ್ಕಳು ರೆಡಿಯಾಗಿ ಬಂದು ನಿಂತಿದ್ರು. ಇನ್ನೊಂದು ಸರಿ ಅಕ್ಕಿ ಕಾಳು ಹೋಗಿತಾರಲ್ಲ, ಎರಡನೇ ಸರಿ ಅದು ಆಲ್ರೆಡಿ ಶುರುವಾಗ್ಬಿಟ್ಟಿತ್ತು. ನಾವಲ್ಲಿ ರೆಡಿ ಆಗೋದ್ರಾಗ ಏನು ಈ ವಿಡಿಯೋನು ಮಾಡ್ಕೊಳ್ಳಿಲ್ಲ, ಯಾಕಂದ್ರೆ ಮನೆ ತುಂಬ ಎಲ್ಲ ಮಂದಿದ್ರು. ನಮಗೆ ರೆಡಿ ಆಗೋಕ್ಕೆ ಜಾಗನೂ ಇರಲಿಲ್ಲ, ಅಷ್ಟು ಮಂದಿ ಬಂದಿದ್ರು ಎಲ್ಲ. ಇಲ್ಲಿ ಮದುವೆಗೆ ಬಂದವರೆಲ್ಲ ಅಲ್ಲಿ ಮನೆಗೆ ಬಂದಿದ್ರು, ಅಲ್ಲಿ ಅದಕ್ಕೋಸ್ಕರ ನಾವು ವಿಡಿಯೋ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಬೇಗ ರೆಡಿಯಾಗಿ ನಾವು ಇಲ್ಲಿ ಅಕ್ಕಿ ಕಾಳು ಹಾಕಿದ್ರೆ ಇಲ್ಲಿ ಕಲ್ಯಾಣ ಮಂಟಪಕ್ಕೆ ಬಂದೀವಿ. ಶಾನಾನ ಸಂಭವ ಕ್ಷಿತಿತಲೆ ವಿಶ್ವೇಶಲಿಂಗೋದ್ಭವಂ ಕಾಶಿ ಮೋಕ್ಷ ಫಲೈಕ ಸಾಧನ ವಿಧೌ ಸಿಂಹಾಸನಾಧಿಷ್ಠಿತಂ ಶ್ರುತಕ್ತಶ್ರೈವ ವೀರಶೈವ ಸಮಯಂ ಸಂಸ್ಥಾಪನಾಯೋ ಮಹೇಶ್ವರ ಮಹಾದೇವ್ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸಾಮ್ರಾಜ್ ಕಿ ಜೈ ಶ್ರೀ ಗುರುನಾಥಾರೂಢ ಸಾಮ್ರಾಜ್ ಕಿ ಜೈ ಶ್ರೀ ನಾಗಭೂಷಣ ಶಿವೇಶ್ವರ ಮಹಾರಾಜ್ ಕಿ ಜೈ ಶ್ರೀ ಜಗದಂಬಾ ಮಾತಾ ಕಿ ಜೈ. ಫೈನಲಿ ನಮ್ಮ ಅಣ್ಣಂದ ಮದುವೆ ಮುಗೀತು ನೋಡ್ರಿ. ನೀವು ಎಲ್ಲರೂ ವಿಶ್ ಮಾಡಿರಿ, ಅವರಿಬ್ಬರಿಗೂ ಗಂಡ ಹೆಂಡತಿಗೆ ಒಳ್ಳೆಯದಾಗಲಿ, ಖುಷಿಯಿಂದ ಅವರಿಬ್ಬರು ಇರಲಿ ಅಂಥೇಳಿ ನಾವು ಎಲ್ಲರೂ ಸ್ಟೇಜ್ ಮೇಲೆ ಇವಾಗ ವಿಶ್ ಮಾಡಕ್ಕೆ ಹೊಂಟೇವು ನೋಡ್ರಿ. ಅಕ್ಕಿ ಕಾಳು ಬಿದ್ದ ತಕ್ಷಣ ನಮ್ಮ ಕಡೆ ಎಲ್ಲ ಹೆಂಗಂದ್ರೆ ಸ್ಟೇಜ್ ಮೇಲೆ ಬಂದು ಬೇಗ ಗಿಫ್ಟ್ ಕೊಡೋರು ಗಿಫ್ಟ್ ಕೊಡ್ತಾರೋ, ಆಯಾರು ಹಾಕೋರು ಆಯಾರು ಹೋಗಿ ಹಾಕ್ತಾರೋ, ಫೋಟೋ ತೆಗೆಸ್ಕೊಂಡು ಊಟ ಮಾಡಿ ಮನೆಗೆ ಹೋಗಿಬಿಡ್ತಾರೆ ನೋಡ್ರಿ. ಅಕ್ಕಿ ಕಾಳು ಬಿದ್ದು ಅಂದ್ರೆ ಯಾರೂ ನಿಲ್ಲಂಗೇನೇ ಇಲ್ಲ. ನಾವು ಫೋಟೋ ತೆಗೆಸ್ಕೋಬೇಕಂತೇಳಿ ಹೋದೀವಿ. ನಾವು ಹೋಗಿ ಕೊಡ್ಕನ ಎಷ್ಟು ಜನ ನೋಡ್ರಿ ಆಲ್ರೆಡಿ ಅಲ್ಲಿ ಕ್ಯೂದಾಗ ನಿಂತಿದ್ರು. ಫಸ್ಟ್ ನಮ್ಮ ದೊಡ್ಡಪ್ಪ ಫೋಟೋ ತೆಗೆಸ್ಕೊಂಡು ಅವ್ರು ಹೋದರು. ಆಮೇಲೆ ಒಂದಷ್ಟು ಜನ ಅವ್ರ ಫ್ರೆಂಡ್ಸು ಅವರು ಫೋಟೋ ತೆಗೆಸ್ಕೊಂಡ್ರು. ಇವಾಗ ನಾವು ನಿಂತೇವಿ ಇಲ್ಲೇ. ಎಲ್ಲರೂ ಊರಿಗೆ ಹೋಗೋರು ಇರ್ತಾರಲ್ಲ, ಬೇಗ ತೆಗೆಸ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ನಾವಂತೂ ಅಲ್ಲೇ ಇರೋರು ಇದ್ದೀವಿ ಇನ್ನೂ ಒಂದು 2-3 ದಿವಸ. ಇವಾಗ ಹೆಂಗೂ ಸಾನ್ವಿ ಸ್ಕೂಲ್ ರಜೆ ಇತ್ತಲ್ಲ, ಅದಕ್ಕೋಸ್ಕರ ನಾನು ಮದುವೆಗೂ ಮುಂಚೆ ಒಂದು 4 ದಿವಸ ಮುಂಚೆ ಬಾ ಅನ್ನತ್ತಿದ್ರು ಅವ್ರೆ. ಆದ್ರೆ ನಾನು ಹೋಗಿರಲಿಲ್ಲ. ಮದುವೆ ನಾಳೆ ಇತ್ತಂದ್ರೆ ಇವತ್ತಂದ್ರೆ ಹೋಗಿದ್ನಿ, ಅದಕ್ಕೆ ಒಂದು 4 ದಿವಸ ಎಕ್ಸ್ಟ್ರಾ ಬರಬೇಕು ನೀವು ಅಂತ ಹೇಳಿದರು. ಸರಿ ಆಯ್ತು ಅಂಥೇಳಿ ನಾನು ನಮ್ಮ ಮನೆಯವರು ಉಳ್ಕೋರಿದ್ವಿ. ಇನ್ನೇನು ನಮ್ಮ ತಂಗಿಯದು ಎಲ್ಲರೂ ಅವ್ರು ವಾಪಸ್ ಇವತ್ತನ ಹೋಗಿಬಿಡ್ತಾರೋ. ನಮ್ಮವ್ವ ನಮ್ಮಪ್ಪ ನಾನು ನಮ್ಮ ಮನೆಯವರೇ ಎಲ್ಲರೂ ಉಳ್ಕೊಂಡಿದ್ದೀವಿ. ಹಂಗೆ ನಮ್ಮ ಸಣ್ಣವ್ವ ಎಲ್ಲರೂ ಉಳ್ಕೊಂಡಿದ್ದೀವಿ ಈ ಸರಿ. ಲಾಸ್ಟ್ ಟೈಮ ನಮ್ಮ ದೊಡ್ಡನ ಮದುವೆಗೆ ಯಾರೂ ಉಳ್ಕೊಂಡಿರಲಿಲ್ಲ, ನಾವು ಹಬ್ಬಕ್ಕೆ ಉಳಿದಿದ್ನಿ. ಆದರೆ ಈ ಸರಿ ಎಲ್ಲರೂ ಉಳ್ಕೊಳಕತ್ತಿದ್ವು ನೋಡ್ರಿ. ನಾವು ಅವಾಗೂ ಮದುವೆ ಆದಮೇಲೂ ಒಂದಷ್ಟು ವೀಡಿಯೋಸ್ ನಾನು ಮಾಡ್ಕೊಂಡಿದ್ದೀನಿ, ಅವನನ್ನು ನಾನು ಶೇರ್ ಮಾಡ್ತೀನಿ ನೋಡ್ರಿ. ಇವಾಗ ಎಲ್ಲರೂ ಫೋಟೋ ತೆಗೆಸ್ಕೊಳಕತ್ತಾರು. ಅಲ್ಲಿ ಪಿಂಕ್ ಸ್ಯಾರಿ ಉಟ್ಕೊಂಡಾರಲ್ಲ, ಅಕ್ಕ ಬಂದು ಆಕಿನೂ ಯೂಟ್ಯೂಬರ್, ಸಿಂಪ್ಲಿ ವಿತ್ ಸೌಮ್ಯ ಕನ್ನಡ ಚಾನಲ್ ಅಂತೇಳಿ. ಭಾಳ ವರ್ಷದಿಂದ ಆಕೆ ಯೂಟ್ಯೂಬ್ ಮಾಡತ್ತಾಳಕ್ಕ. ಇವಾಗ ಸದ್ಯಕ್ಕೆ ಅವಾಗ ಆ ಟೈಮ್ದಾಗ ನಿಲ್ಲಿಸಿದ್ಲು ವಿಡಿಯೋ ಮಾಡೋದು, ಆದರೆ ಇವಾಗ ಮತ್ತೆ ಶುರು ಮಾಡಿದಾಳು. ನೀವು ಒಂದಷ್ಟು ಜನ ನೋಡಿರ್ಬೋದು ವೀಡಿಯೋಸ್ ಎಲ್ಲ. ಅಕ್ಕನೂ ಆಕೆ ಚಲೋ ಮಾಡ್ತಾಳೆ ವೀಡಿಯೋಸ. ನಾನು ನಮ್ಮ ಮನೆಯವ್ರು ಬರಲಿ ಅಂಥೇಳಿ ವೆಯ್ಟ್ ಮಾಡಕತ್ತೀನಿ ನೋಡ್ರಿ. ಫೋಟೋ ತೆಗೆಸ್ಕೊಳಕ್ಕೆ ಹೋಗಲಿಲ್ಲ, ಅವ್ರು ಬಂದಮೇಲೆ ನಾವೆಲ್ಲರೂ ತೆಗೆಸ್ಕೊಂಡ್ರಾತಂತೇಳಿ. ಇವಾಗ ನಮ್ಮವ್ವ ನಮ್ಮ ಅತ್ತಿ ನಮ್ಮ ಮಾವ
ಆಕೆ ಅಕ್ಕ ಎಲ್ಲರೂ ಕೂಡಿ ಅವರ ಫೋಟೋ ತೆಗೆಸ್ಕೊಂಡ್ರು. ಅವರ ಊಟಕ್ಕೆ ಹೋದರು. ಇವಾಗ ನೋಡ್ರಿ ನಮ್ಮ ಮಾವ ಮತ್ತು ನಮ್ಮ ಅತ್ತೆ ಇಬ್ಬರು ಕುಂತಾರೆ. ಇಲ್ಲಿ ಚೇತನ್ ಅದನ್ನಲ್ಲ ಅವರ ಪಪ್ಪ ಮತ್ತು ಮಮ್ಮಿ ನೋಡ್ರಿ ಇವರಿಬ್ಬರು. ಇವಾಗ ನಾವೆಲ್ಲ ಫೋಟೋ ತೆಗೆಸ್ಕೊಳಕತ್ತೀವಿ. ನಮ್ಮ ತಂಗಿ, ಆಮೇಲೆ ಆಕೆ ಗಂಡ ಮಕ್ಕಳು, ನಾನು, ನಮ್ಮ ಮನೆಯವ್ರ ಸಾನ್ವಿ, ಆಮೇಲೆ ನಮ್ಮ ಅಣ್ಣ ಬಂದಾನ ನೋಡ್ರಿ. ಅವ್ನು ಹೆಂಡ್ತಿನ ಕರೆಯಕತ್ತಿದ್ದ, ಆದರೆ ನಮ್ಮ ವೈನಿ ಎಲ್ಲೋ ಆ ಕಡೆ ಎಲ್ಲ ಹೋಗ್ಬಿಟ್ಟಿದ್ಲು. ನಾವು ಬಾಬಾ ಅನ್ನೋದ್ಕೊಂಡು ಒಬ್ಬ ಬಂದು ನಿಂತ್ಕೊಂಡ. ಫಸ್ಟ್ ನಾವು ಅಷ್ಟೇ ಫೋಟೋ ತೆಗೆಸ್ಕೊಂಡಿವಿ. ಆಮೇಲೆ ನಮ್ಮ ವೈನಿ ಬಂದಮೇಲೆ ಎಲ್ಲರೂ ಫೋಟೋ ತೆಗೆಸ್ಕೊಂಡಿವಿ ನೋಡ್ರಿ. ಬಿಸಿಲಂತೂ ಭಾಳ ಅಂದ್ರೆ ಭಾಳ ಇತ್ತು. ನಾವು ಸರಿಯಾಗಿ ರೆಡಿನ ಆಗೋಕ್ಕಾಗಲಿಲ್ಲ. ನಾವಂತೂ ಏನೇನೆಲ್ಲ ಪ್ಲ್ಯಾನಿಂಗ್ ಇಟ್ಕೊಂಡಿದ್ದೀವಿ, ಹಂಗೆ ರೆಡಿ ಆಗ್ಬೇಕು, ಹಿಂಗೆ ರೆಡಿ ಆಗ್ಬೇಕಂತೇಳಿ. ಆದ್ರೆ ಶೆಕೆ ಇರೋದ್ರಿಂದ ಏನೂ ರೆಡಿ ಆಗೋದು ಬೇಡ ಅನ್ಸಕತ್ತಿತ್ತು. ನಾನಂತೂ 3 ಗಂಟೆವರೆಗೂ ಅಷ್ಟೇ ರೆಡಿಯಾಗಿದ್ನಿ. 3 ಗಂಟೆಗೆ ಅಂದ್ರೆ ಅಲ್ಲೇ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಒಂದು ದಿನ ಹಾಕೊಳ್ಳೋ ಡ್ರೆಸ್ ಹಾಕ್ಕೊಂಡು ನಮ್ಮ ಶಿವಕುಮಾರ್ ಅದನ್ನೆಲ್ಲ ಗುಂಡನ್ನ ಅವ್ನು ಆಡಿಸ್ಕೊಂತ ಕುತ್ಕೊಂಡ್ಬಿಟ್ಟು ನಾನು ಮನೆಯಾಗ. ಇಲ್ಲಿ ಕಲ್ಯಾಣ ಮಂಟಪ ಕಡೆ ವಾಪಸ್ ಬರಲೇ ಇಲ್ಲ. ಸಾನ್ವಿನ ಕರ್ಕೊಂಡು ಮನೆಗೆ ಹೋಗ್ಬಿಟ್ಟು ನಾನು. ನಮ್ಮ ಮನೆಯವರು ಎಲ್ಲರೂ, ನಮ್ಮ ವಾದವರೆಲ್ಲ ಮನೆಗೆ ಬರಬೇಕಾದ್ರೆ ಲೇಟಾಗಿಬಿಡ್ತು. ಮದುಮಗಳನ್ನ ಕರ್ಕೊಂಡು ಅವರು ಮನೆಗೆ ಬಂದರು. ಇದು ಕೊಡ್ರಿ ಎಲ್ಲಿಟ್ಟೇವ ಕರ್ಕೊಂಡು ಬರುವಾಗ ಪಾಟ ತೊಗೊಂಡು ಹೋಗ್ರೆ. ಅವ್ರು ಹೋಗಿಲ್ಲ, ಹೋಗಿಲ್ಲ ಐತಿ ಹಾಕ ಅವ್ರ ಮಮ್ಮಿಗೆ ಅದನ್ನ ಚಂದ ಮದುವೆಲ್ಲ ಮುಗಿದಿಂದ ನಾವು ಹುಡುಗಿನ ಕರ್ಕೊಂಡು ಇಲ್ಲಿ ಮನೆಗೆ ಬರಬೇಕು. ಬಂದು ಇಲ್ಲಿ ಉಡಕ್ಕಿ ಹಾಕ್ತಾರೆ. ಫಸ್ಟ್ ಗೋಧಿ ಉಡಕ್ಕಿ. ಅವರ ಬೆಳಗ್ಗೆ ಏನು ಮದುವೆ ಆಗಬೇಕಾದ್ರೆ ಒಂದು ಸ್ಯಾರಿ ಉಟ್ಕೊಂಡಿರ್ತಾರಲ್ಲ ಅದನ್ನು ಕಳೆದು ಆಮೇಲೆ ಇದು ಗೋಧಿ ಉಡಕ್ಕಿದ ಸೀರೆ ಉಟ್ಕೊಂಡು ಬರ್ತಾರೋ. ಇವಾಗ ಮನ್ಯಾಗ ಅವರಿಗೆ ಉಡಕ್ಕಿ ಹಾಕಕತ್ತಾರೆ ನೋಡ್ರಿ. ಅವ್ರಿಗೆ ಮತ್ತು ಅವ್ರ ಮಮ್ಮಿಗೆ ಇಬ್ಬರಿಗೇನು ಹಾಕ್ತಾರೋ. ಇದು ನಮ್ಮ ಕಡೆ ಪದ್ಧತಿ. ಒಂದೊಂದು ಕಡೆ ಒಂದೊಂದು ಥರ ಇರ್ತೈತಿ, ಆದರೆ ನಮ್ಮ ಕಡೆ ಮಾತ್ರ ಈ ಥರ ಮಾಡ್ತಾರೆ ನೋಡ್ರಿ. ಇದಾದಮೇಲೆ ಅವ್ರ ಮನೆಗೆ ಹೋಗ್ತಾರೋ. ಕರ್ಕೊಂಡು ಹೋಗೋರು ಹುಡುಗನ ಕರ್ಕೊಂಡು ಹೋಗ್ತಾರೋ. ಆದರೆ ಇವ್ರ ಮನ್ಯಾಗ ಪದ್ಧತಿ ಇರಲಿಲ್ಲ ಅಂತ ಹಾಗಾಗಿ ಇವ್ರ ಕರ್ಕೊಂಡು ಹೋಗಲಿಲ್ಲ. ಆತ ಅಲ್ಲೇ ಸರಿ ಬೇಡ ಏ ಹಾಗ ದೊಡ್ಡ ಆರ್ಸ್ ಮಾಡಿ ಬೇಡ ಮದುವೆ ಮುಗೀತ. ಮದುವೆ ಮುಗೀತು ನೋಡ್ರಿ. ಈಗ ಅವರೆಲ್ಲ ಅವ್ರ ಊರಿಗೆ ಹೊಂಟಾರು. ಹಂಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಮತ್ತೆ ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.